ಸೋದರ ಮಾವನ ಜೊತೆಗೆ ಸೇರಿ ಗಂಡನನ್ನು ಕೊಂದ ಪತ್ನಿ. ಆಕೆಗೆ ಗಂಡ ಮುಖ್ಯನಲ್ಲ, ಮಾವನೂ ಅಲ್ಲ. ಕೊಂದಿದ್ಯಾಕೆ? ಆಟವಾಡುತ್ತಾ ಕೋಣೆ ಬಾಗಿಲಿಗೆ ಒಳಗಿನಿಂದ ಬೋಲ್ಟ್ ಹಾಕಿದ ಮಗು, ಆಮೇಲೆ ತಾಯಿ ಮಾಡಿದ್ದೇನು? ದರೋಡೆಕೋರರಿಗೆ ಚಳ್ಳೆಹಣ್ಣು ತಿನ್ನಿಸಿದ ಚಿನ್ನದ ಮಳಿಗೆ ಮಾಲೀಕ, ಈತನ ಧೈರ್ಯಕ್ಕೊಂದು ಸಲಾಂ. ಕೈತುಂಬ ಸಂಬಳ ಬರುತ್ತಿದ್ದರೂ ವಂಚನೆಗಿಳಿದ ಟೆಕ್ಕಿಗಳು, ಡೇಟಿಂಗ್ ಆ್ಯಪ್ನಲ್ಲಿ ಡಿಂಗ್ ಡಿಂಗ್ ಮಾಡಿ ಸಿಕ್ಕಿಬಿದ್ದ ಜೋಡಿ. ಹಾಗಾದ್ರೆ ಬನ್ನಿ ಒಂದೊಂದಾಗಿ ನೋಡೋಣ. ಸೋದರ ಮಾವನ ಜೊತೆಗೆ ಸೇರಿ ಗಂಡನನ್ನು ಕೊಂದ ಪತ್ನಿ. ಆಕೆಗೆ ಗಂಡ ಮುಖ್ಯನಲ್ಲ, ಮಾವನೂ ಅಲ್ಲ. ಕೊಂದಿದ್ಯಾಕೆ? ಮೊದಲ ಪತ್ನಿಯನ್ನು ಬಿಟ್ಟು ಪಾರ್ವತಿಯನ್ನು ಮದುವೆಯಾದ ವೆಂಕಟೇಶ್. ಮಾಹಿತಿಯ ಪ್ರಕಾರ, ವೆಂಕಟೇಶ್ ಸುಮಾರು 10 ವರ್ಷಗಳ ಹಿಂದೆ ತನ್ನ ಮೊದಲ ಪತ್ನಿಯನ್ನು ಬಿಟ್ಟಿದ್ದ. ನಂತರ 6 ವರ್ಷಗಳ ಹಿಂದೆ ಪಾರ್ವತಿ ಎಂಬಾಕೆಯನ್ನು ಮದುವೆಯಾಗಿದ್ದ. ಇವರಿಬ್ಬರೂ ಅಂದ್ರಹಳ್ಳಿಯ ಮಂಜುನಾಥ ಬಡಾವಣೆಯಲ್ಲಿ ವಾಸಿಸುತ್ತಿದ್ದರು. ಮನೆಗಾಗಿ ಆರಂಭವಾದ ಕಲಹ ಕಳೆದ ಕೆಲ ತಿಂಗಳುಗಳಿಂದ ವೆಂಕಟೇಶ ಪಾರ್ವತಿ ದಂಪತಿಯ ನಡುವೆ ನಿರಂತರ ಗಲಾಟೆ ನಡೆಯುತ್ತಿತ್ತು. ಪತ್ನಿ ಪಾರ್ವತಿ ತನ್ನ ಗಂಡನ ಹೆಸರಿನ ಮನೆಯನ್ನು ತನ್ನ ಹೆಸರಿಗೆ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿ ನಿರಂತರ ಜಗಳ ಮಾಡುತ್ತಿದ್ದಳು. ಮನೆಯನ್ನು ತನ್ನ ಹೆಸರಿಗೆ ಬರೆಯದಿದ್ದರೆ ಕನಿಷ್ಠ ರೂ. 6 ಲಕ್ಷ ನಗದು ನೀಡಬೇಕು ಎಂದು ಪತಿ ಮೇಲೆ ಒತ್ತಡ ಹಾಕುತ್ತಿದ್ದಳಂತೆ. ಹೀಗಾಗಿ ಇಬ್ಬರ ಮಧ್ಯೆ ನಿರಂತರ ಜಗಳ ನಡೆಯುತ್ತಿತ್ತು. ಆದರೆ ವೆಂಕಟೇಶ್ ಇದಕ್ಕೆ ಒಪ್ಪಲಿಲ್ಲ. ಬದಲಿಗೆ ರೂ. 2.5 ಲಕ್ಷ ಮಾತ್ರ ನೀಡುತ್ತೇನೆ ಎಂದು ಹೇಳಿದ್ದರಿಂದ ಕಲಹ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿತು. ಕೊಲೆಗೂ ಮುನ್ನ ನಡೆದ ಜಗಳ. ಘಟನೆಯ ಹಿಂದಿನ ದಿನ ಕೂಡ ಪತಿ-ಪತ್ನಿಯ ನಡುವೆ ಇದೇ ವಿಷಯಕ್ಕಾಗಿ ಜಗಳ ನಡೆದಿತ್ತು. ರಾತ್ರಿ 9 ಗಂಟೆ ವೇಳೆಗೆ ವೆಂಕಟೇಶ್ ಕೋಪಗೊಂಡು ಪತ್ನಿ ಪಾರ್ವತಿಯನ್ನು ಮನೆಯಿಂದ ಹೊರಹಾಕಿದ್ದ. ಆಕ್ರೋಶಗೊಂಡ ಪಾರ್ವತಿ ತಕ್ಷಣ ತನ್ನ ಸೋದರಮಾವ ರಂಗಸ್ವಾಮಿ, 58 ವರ್ಷ, ಇವರಿಗೆ ಕರೆ ಮಾಡಿ ಮನೆಗೆ ಬರುವಂತೆ ಹೇಳಿದಳು. ರಂಗಸ್ವಾಮಿ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ್ದಾನೆ. ಮೇಲಿಂದ ತಳ್ಳಿ ಕೊಂದ ಪಾಪಿಗಳು. ಪೊಲೀಸ್ ತನಿಖೆಯ ಪ್ರಕಾರ ಪಾರ್ವತಿ ಮತ್ತು ರಂಗಸ್ವಾಮಿ ಇಬ್ಬರೂ ಸೇರಿ ವೆಂಕಟೇಶನ್ನು ಮೇಲಿಂದ ಕೆಳಗೆ ತಳ್ಳಿದ್ದಾರೆ. ಬಿದ್ದ ರಭಸಕ್ಕೆ ತಲೆಗೆ ಗಂಭೀರ ಪೆಟ್ಟು ಬಿದ್ದಿದ್ದರೂ ಅದರಿಂದ ತೃಪ್ತಿಯಾಗದ ಆರೋಪಿಗಳು ನೆಲದಲ್ಲಿ ರಕ್ತದ ಮಡುವಲ್ಲಿ ಬಿದ್ದಿದ್ದ ವೆಂಕಟೇಶ್ ಮೇಲೆ ಹಲ್ಲೆ ಮುಂದುವರೆಸಿದ್ದಾರೆ. ಹಲ್ಲೆಯಿಂದ ತೀವ್ರ ಗಾಯಗೊಂಡ ವೆಂಕಟೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಪತ್ನಿ ಮತ್ತು ಸೋದರಮಾವ ಬಂಧನ. ಘಟನೆಯ ನಂತರ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಬ್ಯಾಡರಹಳ್ಳಿ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಇಬ್ಬರನ್ನು ಬಂಧಿಸಿದ್ರು. ಆಟವಾಡುತ್ತಾ ಕೋಣೆ ಬಾಗಿಲಿಗೆ ಒಳಗಿನಿಂದ ಬೋಲ್ಟ್ ಹಾಕಿದ ಮಗು, ಆಮೇಲೆ ತಾಯಿ ಮಾಡಿದ್ದೇನು? ಮಕ್ಕಳು ಮಾಡುವ ತುಂಟಾಟಗಳು ಪೋಷಕರನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸುತ್ತವೆ. ಕುಳಿತಲ್ಲಿ ಕೂರದ ಈ ಮಕ್ಕಳು ಏನಾದರೊಂದು ಎಡವಟ್ಟು ಮಾಡುತ್ತಲೇ ಇರುತ್ತವೆ. ಕಾಯನ್ನೊಂಗೊಂದು ಹುಣಸೆ ಬೀಜ ಮೂಗಿನೊಳಗೆ ತುಂಬಿಸೋದು, ಮಡಿಕೆಯೊಳಗೆ ಆಟ ಆಡ್ತಾ ಅದರೊಳಗೆ ತಲೆ ಸಿಲುಕಿಸಿಕೊಳ್ಳೋದು, ಹೀಗೆ ಹಲವು ತರಲೆಗಳನ್ನು ಮಕ್ಕಳು ಮಾಡುತ್ತಾರೆ. ಶ್ವೇತಾ ಚೌಧರಿ ಎಂಬುವವರು ಇಂತಹದೊಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು, ಇದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗುವ ಜೊತೆಗೆ ನೋಡುಗರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಇದರ ಜೊತೆಗೆ ಅನೇಕರು ತಮಗಾದ ಹಾಗೂ ತಮ್ಮ ಮಕ್ಕಳು ಹೀಗೆ ಮಾಡಿದಾಗ ಅನುಭವವನ್ನು ಕಾಮೆಂಟ್ ಮೂಲಕ ಹೇಳಿಕೊಂಡಿದ್ದಾರೆ. ಅಮ್ಮ ಮಾಡಿದ್ದೇನು? ಹೌದು, ಪುಟ್ಟ ಮಕ್ಕಳಿರುವ ಮನೆಯಲ್ಲಿ ಪೋಷಕರು ಮೈಯೆಲ್ಲಾ ಕಣ್ಣಾಗಿರಬೇಕಾಗುತ್ತದೆ. ಸ್ವಲ್ಪ ಕಣ್ತಿಪ್ಪಿದ್ದರೂ ಆಗಷ್ಟೇ ನಡೆದಾಡಲು ಶುರು ಮಾಡಿದ ಮಕ್ಕಳು ಇನ್ನೇನಾದರೂ ಅವಾಂತರವನ್ನು ಸೃಷ್ಟಿಸುವುದಂತೂ ಪಕ್ಕಾ. ಅದರಲ್ಲೂ ಪುಟ್ಟ ಮಕ್ಕಳು ಮನೆಯಲ್ಲಿ ದೇವರ ಕೋಣೆಗೋ ಇನ್ನಾವುದೋ ಕೋಣೆಗೋ ಹೋಗಿ ಮನೆಯ ಆಟವಾಡುವ ಭರದಲ್ಲಿ ಒಳಗಿನಿಂದ ಬಾಗಿಲು ಹಾಕಿಕೊಂಡರೆ ಇತ್ತ ಹೊರಗಿದ್ದ ಪೋಷಕರಿಗೆ ಧರ್ಮ ಸಂಕಟವಾಗುತ್ತದೆ. ಹಾಗೆಯೇ ಇಲ್ಲೊಂದು ಕಡೆ ಮಗುವೊಂದು ಮನೆಯ ಅಡುಗೆ ಕೋಣೆಗೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಂಡಿದೆ. ವಾಪಸ್ ಬಾಗಿಲು ತೆಗೆಯುವುದು ಹೇಗೆ ಎಂಬುದು ಮಗುವಿಗೆ ಗೊತ್ತಿಲ್ಲ. ಅಳುವುದಕ್ಕೆ ಶುರು ಮಾಡಿದೆ. ನಂತರ ತಾಯಿ ಏಣಿಯೊಂದನ್ನು ಇಟ್ಟು ಕಿಟಕಿ ಬಾಗಿಲಿನಿಂದ ತುಸು ಮೇಲೆ ಇರುವ ಕಿಟಕಿಯ ಮೂಲಕ ದೊಣ್ಣೆಯನ್ನು ಕೆಳಗೆ ಬಿಟ್ಟು ಬಾಗಿಲಿನ ಚಿಲಕ ತೆಗೆಯುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದು ಕೈಯಲ್ಲಿ ಚಿಲಕ ತೆರೆದಂತೆ ದೊಣ್ಣೆಯಿಂದ ತೆಗೆಯುವುದಕ್ಕೆ ಆಗುತ್ತಿಲ್ಲ. ಇತ್ತ ತಾಯಿ ಮೇಲಿನ ಕಿಟಕಿಯಿಂದ ಮಗುವನ್ನು ನೋಡುತ್ತಾ ಹೇಗೆ ಬಾಗಿಲಿನ ಚಿಲಕವನ್ನು ತೆಗೆಯಬೇಕು ಎಂಬುದನ್ನು ಹೇಳಿ ಕೊಡುತ್ತಿದ್ದಾರೆ. ಆದರೆ ಆ ಪುಟ್ಟ ಮಗುವಿಗೆ ಅದನ್ನು ತೆಗೆಯುವುದು ಹೇಗೆ ಎಂದು ತಿಳಿಯುತ್ತಿಲ್ಲ. ತಾಯಿಯ ಹಲವು ಪ್ರಯತ್ನದ ನಂತರ ಮಗುವಿಗೆ ಬಾಗಿಲಿನ ಚಿಲಕ ಹೇಗೆ ತೆಗೆಯಬೇಕು ಎಂಬುದು ತಿಳಿದಿದ್ದು, ಸ್ವತಃ ಮಗುವೇ ಬಾಗಿಲಿನ ಚಿಲಕ ತೆಗೆದು ಹೊರಬಂದಿದೆ. ಈ ವಿಡಿಯೋ ಈಗ ಇಂಟರ್ನೆಟ್ನಲ್ಲಿ ಭಾರೀ ವೈರಲ್ ಆಗ್ತಿದೆ. ವಿಡಿಯೋ ನೋಡಿದವರು ಹಲವು ಕಾಮೆಂಟ್ ಮಾಡಿದ್ದಾರೆ. ಆಕೆಯನ್ನು ಒಂದು ದಿನ ಅಲ್ಲೇ ಬಿಡಿ, ಊಟ ಅಡುಗೆ ಮಾಡಲಿ ಎಂದು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಇದನ್ನು ನೋಡುವುದಕ್ಕೆ ಕಿರಿಕಿರಿಯಾಗುತ್ತದೆ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ನಾನು ಕೂಡ ಇದನ್ನೇ ನನ್ನ ಅಮ್ಮನಿಗೆ ಮಾಡಿದ್ದೆ ಎಂದು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಬಾಗಿಲಿನ ಮೇಲೆ ಕಿಟಕಿ ಯಾಕೆ ಇಡ್ತಾರೆ ಅಂತ ಇವತ್ತು ಗೊತ್ತಾಯ್ತು ಎಂದು ಒಬ್ಬರು ಕಾಮೆಂಟ್ ಮಾಡ್ತಾರೆ. ದರೋಡೆಕೋರರಿಗೆ ಚಳ್ಳೆಹಣ್ಣು ತಿನ್ನಿಸಿದ ಚಿನ್ನದ ಮಳಿಗೆ ಮಾಲೀಕ.
ಈತನ ಧೈರ್ಯಕ್ಕೊಂದು ಸಲಾಂ. ಇತ್ತೀಚಿನ ದಿನದಲ್ಲಿ ಕಳ್ಳತನ, ದರೋಡೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಅಂಗಡಿ, ಮಾಲ್, ಬ್ಯಾಂಕ್, ಆಭರಣ ಮಳಿಗೆಗಳು ಇಂತಹ ಕೃತ್ಯದ ಅಪಾಯಕ್ಕೆ ಹೆದರಿ ಹೆಚ್ಚಿನ ಭದ್ರತಾ ವ್ಯವಸ್ಥೆ ಹಾಗೂ ಸಿಸಿಟಿವಿಯನ್ನು ಅಳವಡಿಸಿರುತ್ತಾರೆ. ಬಹುತೇಕ ಕಡೆಗಳಲ್ಲಿ ಇಂತಹ ಸಿಸಿಟಿವಿ ಇದ್ದರೂ ಕೂಡ ಕಳ್ಳತನ ಮಾಡುವ ಪ್ರಮಾಣ ಇದ್ದೇ ಇರುತ್ತದೆ. ವೈರಲ್ ಆದ ವಿಡಿಯೋದಲ್ಲಿ ನವೆಂಬರ್ 13ರ ಗುರುವಾರ ಸಂಜೆ 5:30ರ ಸುಮಾರಿಗೆ ಅಂಗಡಿಯೊಂದಕ್ಕೆ 5 ದರೋಡೆಕೋರರು ನುಗ್ಗಿದ್ದ ದೃಶ್ಯಗಳನ್ನು ಕಾಣಬಹುದು. ದರೋಡೆಕೋರರು ಕಪ್ಪು ಮುಖವಾಡಗಳನ್ನು ಮತ್ತು ಕೈಗವಸುಗಳನ್ನು ಧರಿಸಿ ಒಲಿವಿಯಾದ ಫೈನ್ ಜ್ಯುವೆಲರಿ ಅಂಗಡಿಗೆ ನುಗ್ಗಿದ್ದಾರೆ. ಆ ಸಮಯದಲ್ಲಿ ಅಂಗಡಿಯಲ್ಲಿ ಕೆಲವು ಸಿಬ್ಬಂದಿ ಇದ್ದು ದರೋಡೆಕೋರರನ್ನು ಕಂಡು ಹೆದರಿದ್ದಾರೆ. ಸೀದಾ ಬಂದು ಚಿನ್ನಾಭರಣ, ವಜ್ರಾಭರಣ ದೋಚಲು ದರೋಡೆಕೋರರು ಮುಂದಾಗಿದ್ದು ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ. ದರೋಡೆಕೋರರಿಗೆ ಬಂದೂಕು ತೋರಿಸಿ ಹೆದರಿಸಿದ ಮಳಿಗೆಯ ಮಾಲೀಕ, ದರೋಡೆಕೋರರು ಅಮೂಲ್ಯವಾದ ಆಭರಣಗಳನ್ನು ಕದಿಯಲು ಆ ಅಂಗಡಿಯಲ್ಲಿದ್ದ ಗಾಜಿನ ಪೆಟ್ಟಿಗೆಗಳನ್ನು ಒಡೆಯಲು ಮುಂದಾಗಿದ್ದಾರೆ. ಅಂಗಡಿಯ ಗುಮಾಸ್ತನೊಬ್ಬ ದರೋಡೆಕೋರರನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಕಳ್ಳರಲ್ಲಿ ಒಬ್ಬ ಆ ಗುಮಾಸ್ತನನ್ನು ಕೌಂಟರ್ನತ್ತ ಹಿಂದಕ್ಕೆ ತಳ್ಳುತ್ತಾನೆ. ಕೆಲವೇ ಕ್ಷಣಗಳ ನಂತರ ಅಂಗಡಿಯ ಮಾಲೀಕರು ತನ್ನ ಬಂದೂಕನ್ನು ಹಿಡಿದುಕೊಂಡೇ ಹೊರಬಂದಿದ್ದಾರೆ. ಅದನ್ನು ಫೈರ್ ಮಾಡುವ ಮೂಲಕ ಗುಂಡು ಹಾರಿಸಿ ಕಳ್ಳರನ್ನು ಹೊರಗೆ ಹೋಗುವಂತೆ ಮಾಡಿದ್ದಾರೆ. ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಆಭರಣಗಳಲ್ಲಿ ಕೆಲವೊಂದಿಷ್ಟನ್ನು ದೋಚಿ ದರೋಡೆಕೋರರು ಅಂಗಡಿಯ ಮುಂಬಾಗಿಲಿನ ಮೂಲಕವೇ ಓಡಿ ಹೋಗಿದ್ದಾರೆ. ಅಂಗಡಿ ಮಾಲೀಕರು ತ್ವರಿತ ಚಿಂತನೆ ಮತ್ತು ಧೈರ್ಯದಿಂದಾಗಿ ಅಪಾರ ಮೌಲ್ಯದ ಸ್ವತ್ತುಗಳನ್ನು ಕಳ್ಳತನ ಆಗದಂತೆ ತಡೆಯಲಾಗಿದ್ದು, ಸದ್ಯ ಈ ವಿಡಿಯೋ ನೆಟ್ಟಿಗರ ಗಮನ ಸೆಳೆಯುತ್ತಿದೆ. ಈ ಘಟನೆಯ ಬಗ್ಗೆ ಮದೇರಾ ಪೊಲೀಸ್ ಇಲಾಖೆಯಲ್ಲಿ ಅಂಗಡಿ ಮಾಲೀಕರು ಪ್ರಕರಣ ದಾಖಲಿಸಿದ್ದಾರೆ. ಅಪರಾಧಿಗಳಲ್ಲಿ ಯಾರಾದರೂ ಗಾಯಗೊಂಡಿದ್ದಾರೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಪೊಲೀಸರು ಈ ಪ್ರಕರಣ ತನಿಖೆ ನಡೆಸುತ್ತಿದ್ದು, $170,000 ಮೌಲ್ಯದ ರತ್ನಗಳನ್ನು ದರೋಡೆಕೋರರು ಕದ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಅಂಗಡಿ ಮಾಲೀಕರು ಆ ಸಮಯದಲ್ಲಿ ಧೈರ್ಯದಿಂದ ಯೋಚಿಸಿ, ಯುಕ್ತಿಯಿಂದ ದೊಡ್ಡ ಮೊತ್ತದಲ್ಲಿ ದರೋಡೆ ಆಗುವ ಅಪಾಯವನ್ನು ತಡೆಗಟ್ಟಿದ್ದಾರೆ. ತನಿಖೆ ಇನ್ನೂ ಮುಂದುವರಿಯುವುದಾಗಿ ಪೊಲೀಸ್ ಅಧಿಕಾರಿಯೊಬ್ಬರು ಮಾಧ್ಯಮಕ್ಕೆ ಹೇಳಿಕೆ ಕೂಡ ನೀಡಿದ್ದಾರೆ. ಕೈತುಂಬ ಸಂಬಳ ಬರುತ್ತಿದ್ದರೂ ವಂಚನೆಗಿಳಿದ ಟೆಕ್ಕಿಗಳು. ಡೇಟಿಂಗ್ ಆ್ಯಪ್ನಲ್ಲಿ ಡಿಂಗ್ ಡಿಂಗ್ ಮಾಡಿ ಸಿಕ್ಕಿಬಿದ್ದ ಜೋಡಿ. ಅವರಿಬ್ಬರು ಐಟಿ ಕಂಪನಿಯ ಉದ್ಯೋಗಿಗಳು. ಒಳ್ಳೆಯ ಕೆಲಸ, ಕೈತುಂಬ ಸಂಬಳ ಇದ್ದರೂ ಅಡ್ಡದಾರಿಯಲ್ಲಿ ದುಡ್ಡು ಮಾಡುವ ಚಟ ಇಬ್ಬರಿಗೂ ಇತ್ತು. ವೀಕೆಂಡ್ ಪಾರ್ಟಿ ಮೋಜು ಮಸ್ತಿ ಅಂತ ಎಂಜಾಯ್ ಮಾಡುತ್ತಿದ್ದ ಆ ಜೋಡಿ ಹಣದ ದುರಾಸೆಗೆ ಬಿದ್ದು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಡೇಟಿಂಗ್ ಆ್ಯಪ್ ಮೂಲಕ ವಂಚನೆ. ಡೇಟಿಂಗ್ ಆ್ಯಪ್ ಮೂಲಕ ಯುವಕನಿಗೆ ವಂಚಿಸಿ ಹಣ ಮತ್ತು ಚಿನ್ನ ದೋಚಿದ್ದ ಖತರ್ನಾಕ್ ಜೋಡಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ತಮಿಳುನಾಡು ಮೂಲದ ಕವಿಪ್ರಿಯಾ ಹಾಗೂ ಆಕೆಯ ಬಾಯ್ಫ್ರೆಂಡ್ ಹರ್ಷವರ್ಧನನನ್ನು ಇಂದಿರಾನಗರ ಪೊಲೀಸರು ಬಂಧಿಸಿದ್ದಾರೆ. ಈ ಇಬ್ಬರೂ ಕೂಡ ತಮಿಳುನಾಡು ಮೂಲದವರಾಗಿದ್ದು, ನಗರದ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಡೇಟಿಂಗ್ ಆ್ಯಪ್ನಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ಈ ಜೋಡಿ ನಗರದ ಯುವಕನಿಗೆ ಡೇಟಿಂಗ್ ಆ್ಯಪ್ನಲ್ಲೇ ಬಲೆ ಬೀಸಿದ್ದರು. ಯುವಕ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು, ಕೈತುಂಬ ಸಂಬಳ ಪಡೆಯುತ್ತಿದ್ದ ಯುವಕನ ಮಾಹಿತಿ ಸಂಗ್ರಹಿಸಿದ ಯುವತಿ ಆತನ ಜೊತೆ ಫ್ರೆಂಡ್ ಶಿಪ್ ಮಾಡಿದ್ದಳು. ಇಬ್ಬರೂ ಕೂಡ 1 ತಿಂಗಳಿಂದ ಪರಿಚಿತರಾಗಿದ್ದು, ನವೆಂಬರ್ 11ರಂದು ಇಂದಿರಾನಗರದ ಲಾಡ್ಜ್ ಒಂದರಲ್ಲಿ ಭೇಟಿಯಾಗಿದ್ದರು. ಇಬ್ಬರೂ ಒಟ್ಟಿಗೆ ಪಾರ್ಟಿ ಮಾಡಿ ಊಟ ಮಾಡಿದ್ದಾರೆ. ನಂತರ ಸ್ವಲ್ಪ ಹೊತ್ತಿಗೆ ಯುವಕ ಪ್ರಜ್ಞೆ ತಪ್ಪಿ ನಿದ್ದೆಗೆ ಜಾರಿದ್ದಾನೆ. ಈ ವೇಳೆ ಕವಿಪ್ರಿಯಾ ಮತ್ತು ಆತನ ಲವರ್ ಯುವಕನ ಮೇಲಿದ್ದ ಬ್ರಾಸ್ಲೈಟ್, ಚೈನ್ ಹಾಗೂ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. $6.89 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಎಸ್ಕೇಪ್. ಸುಮಾರು $6.89 ಲಕ್ಷ ಮೌಲ್ಯದ ಚಿನ್ನಾಭರಣ, $12,000 ಮೌಲ್ಯದ ಹೆಡ್ಸೆಟ್ ಮತ್ತು $10,000 ನಗದು ದೋಚಿದ್ದ ಜೋಡಿ ಬ್ರಾಸ್ಲೈಟ್ನ್ನು ನಗರದಲ್ಲಿ ಆಡ ಇಟ್ಟು ತಮಿಳುನಾಡು ಸೇರಿದ್ದರು. ಇಂದಿರಾನಗರ ಪೊಲೀಸರು ಕೇಸ್ ದಾಖಲಿಸಿ ತಮಿಳುನಾಡಿನಲ್ಲಿ ಈ ಜೋಡಿಯನ್ನ ಬಂಧಿಸಿ ಕರೆ ತಂದಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಹೈಫೈ ಲೈಫ್ ಲೀಡ್ ಮಾಡಲು ಇದ್ದಬದ್ದ ಹಣ ಖರ್ಚು ಮಾಡಿದ್ದ ಈ ಜೋಡಿ ಪುನಃ ಹಣ ಹೊಂದಿಸಲು ಡೇಟಿಂಗ್ ಆ್ಯಪ್ ಮೊರೆ ಹೋಗಿ ಅಮಾಯಕ ಯುವಕರಿಗೆ ಗಾಳ ಹಾಕುತ್ತಿದ್ದರಂತೆ. ಸದ್ಯ ಇಂದಿರಾನಗರ ಪೊಲೀಸರು ಪ್ರಕರಣ ದಾಖಲಿಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಚೆನ್ನೈನಲ್ಲಿ 1 ಆಭರಣ ಆಡವಿಟ್ಟಿದ್ದು ಜಪ್ತಿ ಮಾಡಲು ತೆರಳಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಕವಿಪ್ರಿಯಾ ತನ್ನ ಬಾಯ್ಫ್ರೆಂಡ್ ಹರ್ಷವರ್ಧನನೊಂದಿಗೆ ಸೇರಿ ಈ ಹನಿ ಟ್ರ್ಯಾಪ್ ಅನ್ನು ಯೋಜಿಸಿರುವುದು ಬೆಳಕಿಗೆ ಬಂದಿದೆ. ಕೈತುಂಬ ಸಂಬಳ ಬರ್ತಿದ್ರು ಮೋಜು ಮಸ್ತಿ ದುರಾಸೆಯಿಂದ ಇಬ್ಬರು ಟೆಕ್ಕಿಗಳು ಈಗ ಜೈಲು ಸೇರುವಂತಾಗಿದೆ. ಇದಾಗಿತ್ತು ಇಂದಿನ ಘಟನೆಗಳ ಸಂಗ್ರಹ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.